ರಿದಮ್ ಅನ್ನು ಕಲಿಯೋದಿರಬಹುದು, ಸ್ಪೇಷಲ್ ಆರ್ಗನೈಸೇಷನ್ ಕಲಿಯೋದಿರಬಹುದು, ಫಿಸಿಕಲ್ ಆಕ್ಟಿವಿಟಿ ಇರಬಹುದು. ಮುಂದೆ ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಇವು ಎಲ್ಲವೂ ತುಂಬಾ ಮುಖ್ಯ. ದೈಹಿಕ ಆರೋಗ್ಯಕ್ಕೆ ಆಗುವಂತಹ ಪರಿಶ್ರಮ ಇರಬಹುದು, ಅಥವಾ ಮೆದುಳಿಗೆ ಇವೆಲ್ಲ ಏನೇನನ್ನ ನಾವು ಕಲಿತೇವೆ ಇದರಿಂದ ಆಗುವಂತಹ ಅನುಭವಗಳಿರಬಹುದು. ಕೊನೆಯದಾಗಿ ಮತ್ತು ತುಂಬಾ ಮುಖ್ಯವಾದದ್ದು, ನಾವು ಭಾವನೆಗಳ ಜೊತೆಗೆ ಏನು ನಮ್ಮ ನೃತ್ಯದಲ್ಲಿ ಕೆಲಸವನ್ನು ಮಾಡ್ತೇವೆ. ಬಹುಶಃ ಬೇರೆ ಯಾವುದೇ ಇದರಲ್ಲೂ ಭಾವನೆಗಳ ಬಗ್ಗೆ ಮಾತಾಡಲ್ಲ. ನಮ್ಮ ಪೇರೆಂಟಿಂಗ್ ವಿಧಾನದಿಂದ ಹಿಡಿದು ಶಾಲೆಗಳಲ್ಲಿ ಇರ್ಬೋದು, ನಾವು ಭಾವನೆಗಳ ಬಗ್ಗೆ ಮಾತಾಡೋದಿಲ್ಲ. ನೃತ್ಯದಲ್ಲಿ ತುಂಬಾ ಹತ್ತಿರವಾಗಿ ಭಾವನೆಗಳ ಬಗ್ಗೆ ಮಾತಾಡ್ತೇವೆ. ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳ್ಕೊಡ್ತೇವೆ, ಹೇಗೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇವೆ. ಇವುಗಳನ್ನ ನಾನಿವತ್ತು ನನ್ನ ಕ್ಲೈಂಟ್ಸ್ ಜೊತೆ ಮಾಡ್ತೀನಿ. ಬಿಕಾಸ್ ಈ ಅನುಭವಗಳು ಕಾರಣಾಂತರಗಳಿಂದ ಅವರಿಗೆ ಸಿಕ್ಕಿರೋದಿಲ್ಲ ಅವ್ರ ಜೀವನದಲ್ಲಿ. ಹೀಗೆ ನೃತ್ಯ ನಮ್ಮ ಸಂಪೂರ್ಣ ಬೆಳವಣಿಗೆಗೆ ಒಂದು ಮಾಧ್ಯಮ.